ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ದ ಅವೇಕೆನಿಂಗ್. ಈ ಚಿತ್ರದಲ್ಲಿ ಸಸ್ಪೆನ್ಸ್, ಮಿಸ್ಟ್ರಿ, ಹಾರರ್ ಜೊತೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಕೂಡ ಇದೆ. ಒನ್ಲೈನ್ ಸ್ಟೋರಿ ಏನಂದ್ರೆ, ಚಿತ್ರದ ಹೀರೋಯಿನ್ ದೆವ್ವಭೂತಗಳನ್ನ ನಂಬೋದಿಲ್ಲ. ಯಾರಾದ್ರೂ ದೆವ್ವಭೂತ ಓಡಿಸ್ತೀವಿ ಅಂದ್ರೆ ಅಂತವ್ರನ್ನ ಕಂಡು ಹಿಡಿದು ಇವರೆಲ್ಲ ಯಾಮಾರಿಸ್ತಾ ಇದ್ದಾರೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾಳೆ. ಅದೇ ಅವಳು ಫುಲ್ ಟೈಮ್ ಜಾಬ್. ಹೀಗಿರುವಾಗ ಒಂದು ಅನಾಥ ಮಕ್ಕಳ ಸ್ಕೂಲಿಂದ ಒಬ್ರು ವ್ಯಕ್ತಿ ಬರ್ತಾರೆ. ಆ ಸ್ಕೂಲ್ ನಲ್ಲಿ ರೀಸೆಂಟ್ಲಿ ಒಬ್ಬ ಹುಡುಗ ಸತ್ತೋಗಿದ್ದಾನೆ. ಅವನ್ನ ದೆವ್ವನೇ ಸಾಯಿಸಿದೆ ಅಂತ ಮಕ್ಕಳೆಲ್ಲ ಹೆದರಿದ್ದಾರೆ. ಆ ಸ್ಕೂಲ್ ನಲ್ಲಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ಮಾತ್ರ ಮಕ್ಕಳು ನೆಮ್ಮದಿಯಾಗಿರ್ತಾರೆ. ಸೊ ನೀವು ನಮ್ ಸ್ಕೂಲಿಗೆ ಬಂದು ಎವಿಡೆನ್ಸ್ ಸಮೇತ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿ. ಸರಿ ಅಂತ ಹೀರೋಯಿನ್ ಫೀಲ್ಡಿಗೆ ಇಳಿತಾಳೆ. ಆಮೇಲೆ ಏನ್ ನಡೆಯುತ್ತೆ ಅನ್ನೋದೇ ಪೂರ್ತಿ ಕತೆ. ಕತೆ ಶುರುವಾಗೋದು 1921ರಲ್ಲಿ. ಆಗಿನ ಕಾಲದಲ್ಲಿ ದೆವ್ವ ಭೂತದ ಬಗ್ಗೆ ಜನ ತುಂಬಾನೇ ನಂಬಿದ್ರು. ಚಿತ್ರದ ಹೀರೋಯಿನ್ ಆಗಿರೋ ಕೇಟ್ ಕೈಯಲ್ಲಿ ಒಂದು ಫೋಟೋ ಹಿಡ್ಕೊಂಡು ಒಂದು ಮನೆ ಹೊರಗಡೆ ವೇಟ್ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಈ ಮನೆ ಒಳಗಡೆ ಒಂದು ಕಲ್ಟ್ ಗ್ಯಾಂಗ್ ಯಾವ್ದೋ ರಿಚುವಲ್ ಮಾಡ್ತಿದ್ದಾರೆ. ಈ ಗ್ರೂಪ್ ನಲ್ಲಿ ನರಬಲಿ ಕೊಡೋದು, ದೆವ್ವಗಳ ಜೊತೆ ಮಾತಾಡೋದು, ಈ ತರದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈ ಗ್ರೂಪ್ ಅಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ಇದ್ದಾರೆ. ಅವ್ರ ಮುಂದೆ ಒಂದು ಸತ್ತೋಗಿರೋ ಕಾಗೆ ಇದೆ. ಹಾಗೇನೆ ಒಂದು ಹುಡುಗಿ ಕೂದಲನ್ನ ಇಟ್ಟಿದ್ದಾರೆ. ಇವರು ಸತ್ತೋಗಿರೋರ್ಗೆ ಜೀವ ಕೊಡ್ತೀನಿ ಅಂತ ಕೆಲವೊಂದು ಮಂತ್ರಗಳನ್ನ ಹೇಳ್ತಿದ್ದಾರೆ. ಇವ್ರಗಳ ಮಧ್ಯೆ ಕೇಟ್ ಕೂಡ ಕೂತ್ಕೊಂಡು ಅವ್ರ ತರನೇ ಮಂತ್ರ ಹೇಳ್ತಿದ್ದಾಳೆ. ಸಡನ್ ಆಗಿ ಕೂತಿರೋರ್ ಮೂಗಲ್ಲಿ ರಕ್ತ ಸುರಿತಾ ಇದೆ. ಒಬ್ಬರು ಲೇಡಿ ಮೂಗಲ್ ಮಾತ್ರ ರಕ್ತ ಸುರಿತಾ ಇಲ್ಲ. ಹಾಗೇನೆ ಅವ್ರ ಮುಂದೆ ಇದ್ದ ಕ್ಯಾಂಡಲ್ ಕೆಟ್ಟೋಗುತ್ತೆ. ಈ ಲೇಡಿನೇ ಇವತ್ತು ಸೆಲೆಕ್ಟ್ ಆಗಿದ್ದಾರಂತೆ. ಆ ಲೇಡಿ ಮುಂದೆ ಇರೋ ಕನ್ನಡಿನ ನೋಡ್ತಾರೆ. ಆಗ ಹಿಂದೆ ಒಂದು ಚಿಕ್ಕ ಹುಡುಗಿ ಆತ್ಮ ಬರುತ್ತೆ. ಅದನ್ನ ನೋಡಿ ಅಳ್ತಾ ಇದ್ದಾರೆ. ಅದು ಸತ್ತೋಗಿರೋ ಇವ್ರ ಮಗಳು ರೋಸಿ. ತಿರುಗ್ ನೋಡ್ಬೇಡಿ ಅಂತ ವಯಸ್ಸಾದ ವ್ಯಕ್ತಿ ಹೇಳ್ತಾರೆ. ಈಗ ಮಾತಾಡ್ತಾ ಇರೋ ಆತ್ಮದ ತಲೆಗೆ ಕೇಟ್ ಹೊಡಿತಾಳೆ. ಆಕ್ಚುಲಿ ಅದು ದೆವ್ವ ಅಲ್ಲ. ಒಬ್ಬ ಚಿಕ್ಕ ಹುಡುಗನಿಗೆ ಹುಡುಗಿ ತರ ಮೇಕಪ್ ಮಾಡಿದ್ದಾರೆ. ಕೇಟ್ ಹೇಳ್ತಾಳೆ ಡೋರ್ ಕ್ಲೋಸ್ ಮಾಡಿ. ಆಗ ಕೆಲವು ಜನ ಆಫೀಸರ್ಗಳು ಬರ್ತಾರೆ. ಆ ಕಲ್ಟ್ ಗ್ಯಾಂಗ್ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿ ಹೇಳ್ತಾರೆ, ನೀನು ಸುಮ್ನೆ ನಮ್ ವಿಷಯದಲ್ಲಿ ತಲೆ ಹಾಕ್ತಾ ಇದ್ದೀಯಾ ಅಂತ. ಸೊ ಕೇಟ್ ಈ ರೀತಿ ದೆವ್ವ ಭೂತ ಇದೆ ಅಂತ ಜನರನ್ನ ನಂಬಿಸಿ ಮೋಸ ಮಾಡೋರ್ನ ಪತ್ತೆ ಹಚ್ಚಿ ಅವ್ರಗಳ ಮುಖವಾಡನ್ನ ತೆಗಿಯೋದೇ ಇವಳ ಕೆಲ್ಸ. ಇಲ್ಲಿರೋ ಎಲ್ರು ಮೂಗಲ್ಲೂ ರಕ್ತ ಬರೋದಕ್ಕೆ ಕಾರಣ ಇವ್ರು ಕುಡ್ದಿದ್ದ ಡ್ರಿಂಕ್ಸ್ ನಲ್ಲಿ ಏನನ್ನೋ ಮಿಕ್ಸ್ ಮಾಡಿದ್ದಾರೆ. ಆದ್ರೆ ಈ ಲೇಡಿ ಕುಡ್ದಿದ್ದ ಡ್ರಿಂಕ್ಸ್ ನಲ್ಲಿ ಮಾತ್ರ ಏನು ಮಿಕ್ಸ್ ಮಾಡಿಲ್ಲ. ಅದಕ್ಕೇನೆ ಅವ್ರ ಮೂಗಲ್ ರಕ್ತ ಬಂದಿಲ್ಲ. ಹಾಗೇನೆ ಕ್ಯಾಂಡ್ಲ್ ಹೇಗೆ ಕೆಟ್ಟೋಯ್ತು ಗೊತ್ತಾ? ಈ ವಯಸ್ಸಾದ ವ್ಯಕ್ತಿ ಟೇಬಲ್ ಅಡಿನಲ್ಲಿ ಒಂದು ಸಣ್ಣ ಹಗ್ಗನ ಕಟ್ಟಿ ಎಳೆದಿದ್ದಾರೆ. ಇದನ್ನೆಲ್ಲ ನೋಡಿ ಈ ವ್ಯಕ್ತಿ ಅನ್ಕಾನ್ಶಿಯಸ್ ಆಗ್ತಾರೆ. ಆಗ ಗ್ರೂಪ್ ಅಲ್ಲಿ ಇದ್ದವರು ನೀನು ಅವ್ರನ್ನ ಸಾಯಿಸ್ಬಿಟ್ಟೆ ಅಂತ ಕಿರ್ಚಾಡ್ದಾಗ ಕೇಟ ವ್ಯಕ್ತಿ ಬೆರಳಿಗೆ ಸೂಜಿಯಿಂದ ಚುಚ್ಚು ಬಿಡ್ತಾಳೆ. ಈ ತಾತ ಸುಮ್ನೆ ಡ್ರಾಮಾ ಮಾಡ್ತಿದ್ದಾರೆ. ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಸುಮ್ನೆ ದೆವ್ವಭೂತದ ಹೆಸರಲ್ಲಿ ಜನರನ್ನ ಯಾಮಾರಿಸ್ತಾ ಇದ್ದೀರಾ. ಕೇಟ್ ಮಾಡಿದ ಕೆಲಸದಿಂದ ಪೊಲೀಸ್ನವರು ಇಂಪ್ರೆಸ್ ಆಗ್ತಾರೆ. ಸೂಪರ್ ಮೇಡಮ್, ನಿಮ್ಮಂತವ್ರು ಈ ಸೊಸೈಟಿಗೆ ಅವಶ್ಯಕತೆ ಇದೆ ಅಂತ. ಮನೆಗ್ ಬಂದಾಗ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ್ ಕೈಯಲ್ಲಿ ಕೇಟ್ ಬರ್ದಿರೋ ಒಂದು ಬುಕ್ ಇದೆ. ಮೇ ಬಿ ಫ್ಯಾನ್ ಆಗಿರ್ಬೋದು ಅಂತ ಸೈನ್ ಹಾಕಿ, ನೋಡಿ ನೀವು ಮನೆ ಹತ್ರ ಎಲ್ಲ ಬರಬಾರ್ದು. ನೋಡಿ ಮೇಡಮ್, ನನಗೆ ಈ ಬುಕ್ ಅಲ್ಲಿರೋ ಕಂಟೆಂಟ್ ಇಷ್ಟ ಆಗ್ಲಿಲ್ಲ. ಆಕ್ಚುಲಿ ಕೇಟ್ ಈ ಬುಕ್ ನಲ್ಲಿ ದೆವ್ವಭೂತ ಏನು ಇಲ್ಲ ಅಂತ ಕೆಲವೊಂದು ಸೈಂಟಿಫಿಕ್ ಎವಿಡೆನ್ಸ್ ಗಳ ಜೊತೆ ಬರ್ದಿರ್ತಾಳೆ. ಹಾಗಾದ್ರೆ ಇವನು ದೆವ್ವ ಇದೆ ಅಂತ ನಂಬ್ತಿದ್ದಾನೆ ಅನ್ಸುತ್ತೆ. ಇವನ್ ಹೆಸರು ರಾಬರ್ಟ್. ಇವನು ಹೆಲ್ಪ್ ಕೇಳ್ಕೊಂಡು ಬಂದಿದ್ದಾನೆ. ಇವನೊಂದು ಸ್ಕೂಲ್ ನಡೆಸ್ತಾ ಇದ್ದಾನೆ. ಅದ್ರಲ್ಲಿ ಅನಾಥ ಮಕ್ಕಳು ಸ್ಟಡಿ ಮಾಡ್ತಿದ್ದಾರೆ. ಆ ಸ್ಕೂಲ್ ಇದ್ದ ಜಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ವಾಸ ಮಾಡ್ತಾ ಇತ್ತು. ಅದೇ ಫ್ಯಾಮಿಲಿಗೆ ಸೇರಿದ್ದ ಹುಡುಗ ಅದೇ ಮನೇಲಿ ಸತ್ತೋಗಿದ್ದಾನೆ. ಆಮೇಲೆ ಆ ಕುಟುಂಬಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ. ನಂತರ ಅರಮನೆಯವ್ರಿಗೆ ಬಿಡ್ಡಿಂಗ್ ನಲ್ಲಿ ಸಿಕ್ಕಿದೆ. ಅದ್ರಲ್ಲೇ ಈಗ ಸ್ಕೂಲ್ ನಡೆಸ್ತಾ ಇರೋದು. ಕೇಟ್ ಕೇಳ್ತಾಳೆ, ಈಗ ಏನು ಆ ಹುಡುಗ ಹೇಗ್ ಸತ್ತ ಅನ್ನೋದ್ನ ಕಂಡು ಹಿಡಿಬೇಕಾ? ಅದು ಬೇರೆ 20 ವರ್ಷದ ಹಿಂದೆ ಆ ಹುಡುಗ ಸತ್ತೋಗಿದ್ದಾನೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಮೇಡಮ್, ನಾನು ಹೇಳೋದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಎಸ್, ಆ ಹುಡುಗ ಸತ್ತು 20 ವರ್ಷ ಆಗಿದೆ. ಆದ್ರೆ 3 ವಾರದ ಹಿಂದೆ ನಮ್ ಸ್ಕೂಲ್ ನಲ್ಲಿ ಒಬ್ಬ ಹುಡುಗ ಸತ್ತೋಗಿದ್ದಾನೆ. 20 ವರ್ಷದ ಹಿಂದೆ ಸತ್ತ ಹುಡುಗನ ಆತ್ಮನ ನೋಡಿ ಈ ಹುಡುಗ ಕೂಡ ಸತ್ತೋದ ಅಂತ ಸ್ಕೂಲ್ ನಲ್ಲಿ ಗಾಳಿ ಸುದ್ದಿ ಹಬ್ಸ್ಬಿಟ್ಟಿದ್ದಾರೆ. ಕಳೆದ 10 ವರ್ಷದಿಂದ ಈ ಸ್ಕೂಲ್ ನ ನಡೆಸ್ತಾ ಇದ್ದಾರಂತೆ. ಈಗ ಒಂದು ಗ್ರೂಪ್ ಫೋಟೋ ತೋರಿಸ್ತಾರೆ. ಅದ್ರಲ್ಲಿ ಒಂದು ಹುಡುಗನ ಫೋಟೋ ಮಾತ್ರ ಬ್ಲರ್ ಆಗಿದೆ. ಕೇಟ್ ಹೇಳ್ತಾಳೆ, ಇದೆಲ್ಲ ಕ್ಯಾಮರಾ ಟ್ರಿಕ್ ಅನ್ಸುತ್ತೆ. ಫೋಟೋ ಕ್ಲಿಕ್ ಮಾಡೋ ಸಂದರ್ಭದಲ್ಲಿ ಆ ಹುಡುಗ ಓಡೋಗಿರ್ಬೋದು, ಅದಕ್ಕೇನೆ ಬ್ಲರ್ ಆಗಿದೆ ಅಷ್ಟೇ. ಓ ಹೌದಾ? ಹಾಗಾದ್ರೆ ಈ ಫೋಟೋ ನೋಡಿ. ಹೀಗೆ ಕಳೆದ 10 ವರ್ಷಗಳಲ್ಲಿ ತೆಗ್ದಿರೋ ಎಲ್ಲಾ ಗ್ರೂಪ್ ಫೋಟೋಸ್ ನಲ್ಲೂ ಇದೇ ತರನೇ ಬ್ಲರ್ ಆಗಿದೆ. ಹೋದ ವರ್ಷ ತೆಗ್ದಿರೋ ಫೋಟೋ ನೋಡಿ. ಆ ಹುಡುಗ ಬಿಲ್ಡಿಂಗ್ ಒಳಗಡೆ ವಿಂಡೋ ಹತ್ರ ನಿಂತ್ಕೊಂಡಿದ್ದಾನೆ. ಮಕ್ಳೆಲ್ಲ ಹೆದ್ರಿದ್ದಾರೆ. ದಯವಿಟ್ಟು ಹೆಲ್ಪ್ ಮಾಡಿ. ಕೇಟ್ ಒಪ್ಕೋತಾಳೆ, ನಾನು ಅಲ್ಲಿರೋ ಮಿಸ್ಟ್ರಿನ ಸಾಲ್ವ್ ಮಾಡ್ತೀನಿ. ಈಗ ಕೇಟ್ ನ ಕರ್ಕೊಂಡು ರಾಬರ್ಟ್ ಆ ಸ್ಕೂಲ್ ಹತ್ರ ಬರ್ತಾನೆ. ಈ ಡ್ರೈವರ್ ಕೇಟ್ ನ ನೋಡ್ತಿರೋ ರೀತಿನೇ ಸರಿ ಇಲ್ಲ.
ಈ ಸ್ಕೂಲ್ನಲ್ಲಿ ಮೇಡ್ ಆಗಿ ಮೌಡ್ ಅನ್ನುವ ಲೇಡಿ ಕೆಲಸ ಮಾಡ್ತಿದ್ದಾರೆ. ನೀವು ಬರ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ನಮ್ಗಿಂತ ಇವರೇ ತುಂಬಾನೇ ಎಕ್ಸೈಟ್ ಆಗಿದ್ರು. ನಿಮ್ ಬುಕ್ ಓದಿ ದೊಡ್ಡ ಫ್ಯಾನ್ ಆಗಿದ್ದಾರೆ ಅಂತ ರಾಬರ್ಟ್ ಹೇಳ್ತಾನೆ. ನೀವು ಬರ್ದಿರೋ ಬುಕ್ಸ್ ಅಂದ್ರೆ ನನಗ್ ತುಂಬಾನೇ ಇಷ್ಟ, ನೀವು ಒಂಥರ ಸೂಪರ್ ವುಮೆನ್ ಅಂತ ಹೇಳ್ತಾಳೆ. ಒಬ್ಬ ಹುಡುಗ ಮಾತ್ರ ಕೇಟ್ನ ನೋಡಿ ಹಾಯ್ ಮಾಡ್ತಾನೆ. ಆಗ ಮೇಡ್ ಟಾಮ್ ಒಳಗಡೆ ಹೋಗು ಅಂದಾಗ ಆ ಹುಡುಗ ಅಲ್ಲಿಂದ ಹೋಗ್ತಾನೆ. ಕೇಟ್ ಈಗ ಹೆಡ್ ಮಾಸ್ಟರ್ನ ಮೀಟ್ ಆಗ್ತಾಳೆ. ಹೋ ನೀವೇನಾ ಅದು? ನಮಗೂ ಈ ದೆವ್ವ ಭೂತದ ಮೇಲೆಲ್ಲ ನಂಬಿಕೆ ಇಲ್ಲ, ಆದಷ್ಟು ಬೇಗ ಈ ಮಿಸ್ಟ್ರಿನ ಸಾಲ್ವ್ ಮಾಡಿ. ಫಸ್ಟ್ ಡೈನಿಂಗ್ ಹಾಲ್ಗೆ ಬಂದಾಗ ಒಂದು ಹುಡುಗನ್ ಜೊತೆ ಮಾತ್ರ ಬೇರೆ ಯಾರು ಕೂತ್ಕೊಂಡಿಲ್ಲ. ಇದನ್ನ ಕೇಟ್ ನೋಟಿಸ್ ಮಾಡ್ತಾಳೆ. ಈ ಕ್ಲಾಸ್ ರೂಮ್ ವಿಂಡೋ ಇಂದಾನೆ ಆ ಹುಡುಗ ಸತ್ತಿದ್ನ ಬೇರೆ ಹುಡುಗರು ನೋಡಿದ್ದಾರೆ. ಅವತ್ತಿಂದ ಈ ಕ್ಲಾಸ್ ರೂಮ್ಗೆ ಯಾರು ಕೂಡ ಬರ್ತಾ ಇಲ್ಲ ಅಂತ ಕೇಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಳೆ. ಆ ವಿಂಡೋ ಇರೋ ನೇರಕ್ಕೆ ಹೊರಗಡೆ ಬಂದು ನೋಡಿದಾಗ ಒಂದು ಬಟನ್ ಸಿಗುತ್ತೆ. ಅದು ಬಟನ್ ಅಲ್ಲ, ಒಂದು ಗೊಂಬೆದ್ ಕಣ್ಣು. ಮೇಡ್ ಹೇಳ್ತಾರೆ ಇದು ತೀರ್ ಹೋಗಿದ್ದ ಹುಡುಗ ವಾಲ್ಟರ್ ಯೂಸ್ ಮಾಡ್ತಿದ್ದ ಗೊಂಬೆ, ಇರಿ ತಗೊಂಡ್ ಬರ್ತೀನಿ ಅಂತ ಗೊಂಬೆನ್ ತಂದು ಕೊಡ್ತಾರೆ. ಸೊ ಸತ್ತೋಗಿರೋ ಹುಡುಗನ ಹೆಸರು ವಾಲ್ಟರ್. ಇದು ಅವನ್ ಹತ್ರ ಇದ್ದ ಗೊಂಬೆ. ಇದ್ರ ಕಣ್ಣು ಅವನ್ ಸತ್ತ ಜಾಗದಲ್ಲಿ ಸಿಕ್ಕಿದೆ. ಸರಿ, ಇನ್ವೆಸ್ಟಿಗೇಷನ್ ಎಲ್ಲ ನೀವು ನೋಡ್ಕೊಳ್ಳಿ ಅಂತ ರಾಬರ್ಟ್ ಫಾಸ್ಟ್ ಆಗಿ ಅವ್ರ ರೂಮಿಗೆ ಬರ್ತಾರೆ. ಅವರಿಗೆ ವಿಪರೀತ ಕೆಮ್ಮು ಹಾಗೇನೆ ಮೈಯೆಲ್ಲ ನಡಕ್ತಾ ಇದೆ. ಕೇಟ ಸತ್ತೋದ ಹುಡುಗನ್ ಬೆಡ್ ಹತ್ರ ಹೋಗ್ತಾಳೆ. ವಾಲ್ಟರ್ಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರ? ಮೇಡ್ ಹೇಳ್ತಾರೆ ಅವನಿಗೆ ಯಾವುದೇ ಫ್ರೆಂಡ್ಸ್ ಇರ್ಲಿಲ್ಲ. ಈಗ ಕೇಟ್ ಕ್ಲಾಸ್ ರೂಮ್ಗೆ ಹೋಗಿ ನಿಮ್ಮಲ್ಲಿ ಯಾರು ದೆವ್ವನ್ ನೋಡಿದ್ದು? ಒಬ್ಬ ಹುಡುಗ ಮಾತ್ರ ಎದ್ದು ನಾನೇ ನೋಡ್ದೆ, ಕಾರಿಡಾರ್ ನಲ್ಲಿ ನಿಂತಿತ್ತು, ಅದ್ರ ಕತ್ತು ತಿರುಗಿತ್ತು, ನಮ್ಮನ್ನೆಲ್ಲ ಅದು ಸಾಯಿಸ್ದೆ ಬಿಡಲ್ಲ, ಇದ್ರಿಂದ ಎಲ್ಲ ಮಕ್ಕಳು ಹೆದರ್ಕೊಂಡಿದ್ದಾರೆ. ಸರಿ, ನೀವು ಹೆದರೋ ಅವಶ್ಯಕತೆ ಇಲ್ಲ, ನಾನು ಹೇಗಾದ್ರೂ ಕಂಡು ಹಿಡಿತೀನಿ. ಕೇಟ್ ಅವಳು ತಂದಿರೋ ವಸ್ತುಗಳನ್ನ ಮೇಡ್ ಹಾಗೇನೆ ರಾಬರ್ಟ್ಗೆ ತೋರಿಸ್ತಾಳೆ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡಿಟೆಕ್ಟರ್. ದೆವ್ವ ಇದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚೋಕೆ ಬೇಕಾದ ಎಲ್ಲ ವಸ್ತುಗಳನ್ನ ತಂದಿರ್ತಾಳೆ. ಮೆಗ್ನೀಷಿಯಂ ಪೌಡರ್ ಕೂಡ ಇದೆ. ಇದು ಫುಟ್ ಪ್ರಿಂಟ್ಸ್ ನ ಟ್ರ್ಯಾಕ್ ಮಾಡೋಕೆ ಯೂಸ್ ಮಾಡ್ತಾರಂತೆ. ಈ ಕಡೆ ಟಾಮ್ ಮೇಡ್ ಹತ್ರ ಕೇಳ್ತಾನೆ, ಹೊಸದಾಗಿ ಬಂದಿರೋ ಲೇಡಿ ಆದ್ರೂ ಕಂಡು ಹಿಡಿತಾರಾ ಅಂತ. ಮೇ ಬಿ ಕಂಡು ಹಿಡಿಬಹುದು, ನೋಡೋಣ. ರಾತ್ರಿ ಎಲ್ರು ಮಲಗಿದ್ದಾರೆ, ಕೇಟ್ ಮಾತ್ರ ಇನ್ನೂ ಮಲಗಿಲ್ಲ. ಬೆಲ್ ಕೂಡ ಕಟ್ಟಿದ್ದಾಳೆ. ಯಾರಾದ್ರೂ ಓಡಾಡಿದ್ರೆ ವೈಬ್ರೇಷನ್ಗೆ ಈ ಬೆಲ್ ಸೌಂಡ್ ಕೇಳುತ್ತೆ. ಗೋಡೆನಲ್ಲಿ ತೂತಿರೋದ್ನ ಅಬ್ಸರ್ವ್ ಮಾಡ್ತಾಳೆ. ಅಲ್ಲಿಂದ ನೋಡಿದ್ರೆ ಬಾತ್ರೂಮ್ ಕಾಣ್ತಿದೆ. ರಾಬರ್ಟ್ ಸ್ನಾನ ಮಾಡ್ತಿದ್ದಾನೆ. ಅವನ್ ಕಾಲಿಗೆ ಗಾಯ ಆಗಿ ಔಷಧಿ ಹಚ್ಕೋತಾ ಇದ್ದಾನೆ. ಈಗ ಬೆಲ್ ಶಬ್ದ ಕೇಳುತ್ತೆ. ಹೋಗ್ ನೋಡಿದಾಗ ಫ್ಲೋರ್ ಮೇಲೆ ಒಂದು ಚಿತ್ರ ಇದೆ. ಯಾರೋ ಸೂಸೈಡ್ ಮಾಡ್ಕೊಂಡಿರೋ ತರ, ಯಾರೋ ಹುಡುಗ್ರೆ ಈ ತರ ಮಾಡ್ತಿದ್ದಾರೆ ಅಂತ ಇವಳಿಗೆ ಅನ್ಸುತ್ತೆ. ಶಬ್ದ ಬರ್ತಿರೋ ಕಡೆ ಹೋದಾಗ ಒಂದು ವಿಂಡೋನಲ್ಲಿ ಫಿಂಗರ್ ಪ್ರಿಂಟ್ಸ್ ಇದೆ. ಆಗ ಯಾರೋ ಹಿಂದೆ ಬಂದು ಓಡೋಗ್ತಾರೆ. ಕೇಟ್ ಹಿಂದೆನೆ ಓಡ್ತಾಳೆ. ಆ ರೂಮ್ ನಲ್ಲಿ ಒಂದು ವೈಟ್ ಕವರ್ ಸಿಗುತ್ತೆ. ಅಲ್ಲೊಂದು ಪೇಂಟಿಂಗ್ ಇದೆ. ಅದನ್ನ ನೋಡಿ ಇವಳಿಗೆ ಅನ್ನಿಸ್ತಾ ಇದೆ ಇದನ್ನ ಎಲ್ಲೋ ನೋಡಿದ್ದೀನಿ ಅಂತ. ಆಗ ಮತ್ತೆ ಶಬ್ದ ಕೇಳುತ್ತೆ. ಶಬ್ದ ಬರ್ತಿರೋ ಕಡೆ ಹೋದಾಗ ರೂಮ್ ನಲ್ಲಿ ಟಾಯ್ ಹೌಸ್ ಇದೆ. ಈ ಅರಮನೆ ಮಾಡೆಲ್ ನ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅದ್ರಲ್ಲಿ ಒಂದೊಂದೇ ರೂಮ್ ನ ಓಪನ್ ಮಾಡಿ ನೋಡ್ತಾಳೆ. ಆಗ ಸಡನ್ ಆಗಿ ಯಾರೋ ಚಿಕ್ಕ ಹುಡುಗ ಹಿಂದೆ ಓಡೋಗ್ತಾನೆ. ತಿರುಗ್ ನೋಡಿದಾಗ ಅಲ್ಲಿರೋದು ಚಿಕ್ಕ ಹುಡುಗ ಅಲ್ಲ, ಯಾರು ಸ್ಟ್ರೇಂಜರ್ ಕೈಯಲ್ಲಿ ಗನ್ ಹಿಡ್ಕೊಂಡು ಓಡ್ತಾ ಇದ್ದಾನೆ. ಅಷ್ಟ್ರಲ್ಲಿ ರಾಬರ್ಟ್ ಬರ್ತಾನೆ. ಏನಾಯ್ತು? ಏನಿಲ್ಲ, ನಾಳೆ ಅಷ್ಟ್ರಲ್ಲಿ ಗೊತ್ತಾಗುತ್ತೆ ಇಲ್ಲೇನ್ ನಡೀತಾ ಇದೆ ಅನ್ನೋದು. ನೆಕ್ಸ್ಟ್ ಡೇ ಎಲ್ಲಾ ಮಕ್ಕಳನ್ನ ಕರೆದು ಅವ್ರಗಳ ಕಾಲಿಗೆ ಸ್ಪ್ರೇ ಮಾಡ್ತಾಳೆ. ಒಬ್ಬನ ಕಾಲಿನ ಬಣ್ಣ ಮಾತ್ರ ಬದಲಾಗುತ್ತೆ. ಸೊ ಅವಳು ನೆಲದಲ್ಲಿ ಹಾಕಿದ್ದ ಕೆಮಿಕಲ್ ಮುಖಾಂತರ ರಾತ್ರಿ ಯಾರು ಓಡಾಡಿರೋದು ಅಂತ ಗೊತ್ತಾಗಿದೆ. ನಿಜ ಹೇಳು, ಯಾಕೆ ದೇವದ ತರ ಎಲ್ರಿಗೂ ಎದುರಿಸ್ತಾ ಇದ್ಯಾ? ಮಿಸ್ ಅವರಿಬ್ರು ನನಗೆ ಬುಲ್ಲಿಂಗ್ ಮಾಡ್ತಿದ್ರು. ಈ ತರ ಎಲ್ಲ ಮಾಡಿದ್ರೆ ಮಾತ್ರ ನಿನ್ನ ಫ್ರೆಂಡ್ ಆಗಿ ಸೇರ್ಸ್ಕೋತೀವಿ ಅಂದಿದ್ರು, ಅದಕ್ಕೇನೆ ಹೀಗ್ ಮಾಡ್ದೆ. ಹಾಗಾದ್ರೆ ವಾಲ್ಟರ್ ಸತ್ತಿದ್ದಿನ ವಾಲ್ಟರ್ಗೆ ದೆವ್ವ ಇದೆ ಅಂತ ಹೇಳಿದ್ದು ಯಾರು? ಆಗ ಇವನು ಇನ್ನೊಬ್ಬನ ಕಡೆ ಕೈ ತೋರಿಸ್ತಾನೆ. ಇದ್ರಿಂದ ಟ್ರಿಗರ್ ಆಗಿದ್ದ ಟೀಚರ್ ಅವನಿಗೆ ಹೊಡಿಯಕ್ ಬಂದಾಗ ಕೇಟ್ ಅವ್ರನ್ನ ತಡಿತಾಳೆ. ವಾಲ್ಟರ್ ಸಾವಿಗೆ ನೀನೇ ಕಾರಣ. ಈಗ ಏನು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ವಾಲ್ಟರ್ ಹತ್ರ ಇದ್ದ ಗೊಂಬೆನಲ್ಲಿ ಒಂದು ರೀತಿಯ ಕೆಮಿಕಲ್ ಸ್ಮೆಲ್ ಬರ್ತಾ ಇತ್ತು. ಅದು ಅಸ್ತಮ ಇರೋರು ಯೂಸ್ ಮಾಡೋ ಸ್ಪ್ರೇ. ಈ ಜಾಗದಲ್ಲಿ ಅಸ್ತಮ ಇರೋದು ಯಾರು? ನಿಮ್ಗೆ ಮಾತ್ರ. ವಾಲ್ಟರ್ ಕನ್ನಡಿನಲ್ಲಿ ಏನನ್ನೋ ನೋಡಿ ಹೆದರಿದ್ದಾನೆ. ಮೊದ್ಲೇ ಇಲ್ಲಿ ದೆವ್ವ ಇದೆ ಅಂತ ಹುಡುಗ ಹೇಳಿದ ಕಥೆನ್ ಕೇಳಿ ಅವನ್ ತುಂಬಾನೇ ಭಯದಲ್ಲಿದ್ದ. ನೀವು ಸ್ಟೂಡೆಂಟ್ಸ್ ಜೊತೆಲಿ ತುಂಬಾನೇ ರೂಡ್ ಆಗಿ ನಡ್ಕೋತೀರಾ. ಆ ದಿನ ರಾತ್ರಿ ವಾಲ್ಟರ್ನ ಹೊರಗಡೆ ಬಿಟ್ಟಿದ್ದೀರಾ. ಅವ್ನ್ ಅಳ್ತಿದ್ದ, ಅಟ್ಲೀಸ್ಟ್ ಆ ಗೊಂಬೆನಾದ್ರೂ ನನಗ್ ಕೊಡಿ ಅಂತ. ನೀವು ಆ ಗೊಂಬೆನ ಜೋರಾಗಿ ಅವನ್ ಕೈಯಿಂದ ಕಿತ್ಕೊಂಡಿದ್ದೀರಾ. ಆಗ್ಲೇ ಅದ್ರ ಕಣ್ ಕಿತ್ತು ಕೆಳಗಡೆ ಬಿದ್ದೋಗಿದೆ. ಆ ಗೊಂಬೆನಲ್ಲಿ ನೀವು ಬಳಸ್ತಾ ಇದ್ದ ಮೆಡಿಸನ್ ನ ಸ್ಮೆಲ್ ಬರ್ತಾ ಇತ್ತು. ವಿಂಡೋ ಓಪನ್ ಮಾಡಿ ಅವನ್ನ ಹೊರಗಡೆ ಬಿಟ್ಟಿರೋದೇ ನೀವು. ಯಾಕಂದ್ರೆ ಅದ್ರಲ್ಲಿ ನಿಮ್ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಟೀಚರ್ ಒಪ್ಕೋತಾರೆ, ಹೌದು ನಾನೇ ಅವನ್ನ ಹೊರಗಡೆ ಬಿಟ್ಟಿದ್ದು. ಅವ್ನ್ ಯಾವಾಗ್ಲೂ ದೆವ್ವ ಅಂತ ಹೆದರ್ತಾ ಇದ್ದ. ಈ ರೀತಿ ಮಾಡಿದ್ರೆ ಅವ್ನ್ ಭಯ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದ್ರಿಂದ ಅವ್ನ್ ಪ್ರಾಣ ಹೋಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಸೊ ವಾಲ್ಟರ್ನ ಈ ಟೀಚರೇ ಹೊರಗಡೆ ಬಿಟ್ಟಿರೋದು. ಭಯದಲ್ಲಿ ಪ್ಯಾನಿಕ್ ಅಟ್ಯಾಕ್ ಆಗಿ ಅವ್ನ್ ಸತ್ತೋಗಿದ್ದಾನೆ.
ಹೆಡ್ ಮಾಸ್ಟರ್ ಇವ್ರಿಗೆ ಸರಿಯಾಗಿ ಬೈತಾರೆ. ಒಬ್ಬ ಮೇಸ್ಟ್ರಾಗಿ ಈ ರೀತಿ ಎಲ್ಲ ಮಾಡಿದ್ದೀರಾ, ವಾಲ್ಟರ್ ಪೇರೆಂಟ್ಸ್ಗೆ ಈ ವಿಷಯ ಹೇಳಿ ಅಂತ. ಈಗ ಕೇಟ್ ಬಂದ್ ಕೆಲ್ಸ ಮುಗೀತು. ಕೇಟ್ ಬೇಜಾರಾಗಿರೋದ್ ನೋಡಿ ನಿಮ್ಮೊಳಗಡೆ ಏನೋ ದುಃಖ ಇದೆ ಅನ್ಸುತ್ತೆ. ಅದನ್ನ ಬೇರೆಯವ್ರ ಜೊತೆಲಿ ಶೇರ್ ಮಾಡ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ. ಅದೆಲ್ಲ ಹೇಳಕ್ಕಾಗಲ್ಲ, ನಾನ್ ಸ್ವಲ್ಪ ಒಂಟಿಯಾಗಿರ್ಬೇಕು ಅಂತ ಕಾಡ್ದಾರಿನಲ್ಲಿ ನಡ್ಕೊಂಡು ಹೋಗ್ತಾಳೆ. ಆಗ ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಇವಳನ್ನ ಕಾರಲ್ಲಿ ಕರ್ಕೊ ಬಂದಿದ್ದ ಡ್ರೈವರ್ ಫಾಲೋ ಮಾಡ್ತಿದ್ದಾನೆ. ಈ ಕಡೆ ಸ್ಕೂಲ್ ನಲ್ಲಿ ಹಾಲಿಡೇ ಸ್ಟಾರ್ಟ್ ಆಗಿದೆ. ಮಕ್ಕಳೆಲ್ಲ ರಿಲೇಟಿವ್ಸ್ ಮನೆಗೆ ಹಾಗೇನೆ ಫ್ರೆಂಡ್ಸ್ ಮನೆಗೆ ಹೋಗ್ತಾರೆ. ದೂರದಲ್ಲಿ ಕೇಟ್ ಲೇಕ್ ಹತ್ರ ನಿಂತ್ಕೊಂಡು ಎಲ್ರನ್ನೂ ಅಬ್ಸರ್ವ್ ಮಾಡ್ತಿದ್ದಾಳೆ. ಅವಳ ಕೈಯಲ್ಲಿದ್ದ ಸಿಗರೇಟ್ ಕೇಸ್ ಲೇಕ್ ನಲ್ಲಿ ಬಿದ್ದೋಗುತ್ತೆ. ಅದನ್ನ ತೆಗಿಯೋಕೆ ಟ್ರೈ ಮಾಡ್ತಾಳೆ. ಆಗ ಬೇರೆ ಯಾವ್ದೋ ಕೈ ಬಂದು ಇವಳ ಕೈನ ಹಿಡ್ಕೊಳ್ಳುತ್ತೆ. ಗಾಬರಿಯಾಗಿದ್ದ ಕೇಟ್ ಲೇಕ್ ನಲ್ಲಿ ಬಿದ್ದೋಗ್ತಾಳೆ. ಸ್ವಲ್ಪ ಹೊತ್ತಲ್ಲೇ ರಾಬರ್ಟ್ ನೀರ್ಗ್ ಹಾರಿ ಇವಳನ್ನ ಸೇವ್ ಮಾಡ್ತಾನೆ. ಮೇಡ್ ಸರಿಯಾಗಿ ಬೈತಾರೆ. ನಿನ್ನ ಧೈರ್ಯಶಾಲಿ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಯಾ. ನೋಡಿ, ನಾನು ಸೂಸೈಡ್ ಅಟೆಂಪ್ಟ್ ಮಾಡಿಲ್ಲ, ಸ್ವಲ್ಪ ಹೊತ್ತು ಸುಮ್ನೆ ಇರಿ. ಕೇಟ್ ಟಾಮ್ ಇರೋದ್ನ ನೋಡ್ತಾಳೆ. ಎಲ್ಲಾ ಮಕ್ಕಳು ಹೋಗಾಯ್ತು, ಇವನ್ ಮಾತ್ರ ಇಲ್ಲೇ ಇದ್ದಾನೆ. ಯಾಕೆ ನೀನ್ ಹೋಗಿಲ್ಲ? ಇವನ್ ಪೇರೆಂಟ್ಸ್ ಇಂಡಿಯಾನಲ್ಲಿ ಇದ್ದಾರಂತೆ. ಇರೋದೇ 10 ದಿನ ರಜೆ. ಇಲ್ಲಿಂದ ಇಂಡಿಯಾಗೆ ಹೋಗಕ್ಕೆ 5 ದಿನ ಬೇಕು, ಬರಕ್ 5 ದಿನ. ಹೋದ್ರೆ 1 hour ಕೂಡ ಫ್ಯಾಮಿಲಿ ಜೊತೆ ಇರಕ್ಕಾಗಲ್ಲ, ಅದಕ್ಕೇನೆ ಹೋಗಿಲ್ಲ. ಇವನಿಗೆ ಕೇಟ್ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ್ಲೂ ಅವಳ ಜೊತೆ ಕ್ಲೋಸ್ ಆಗಿರ್ತಾನೆ. ಇಂಡಿಯಾನಲ್ಲಿ ತುಂಬಾ ಹುಲಿಗಳಿದೆ. ಆಗ ಕೇಟ್ ನೋಡ್ದ ಆಫ್ರಿಕಾನಲ್ಲಿ ಸಫಾರಿಗೆ ಹೋದಾಗ ಸಿಂಹ ಪರ್ಚು ಬಿಡ್ತು. ಸೊ ಈಗ ಸ್ಕೂಲ್ ನಲ್ಲಿ ಇರೋದು 5 ಜನ ಅಷ್ಟೇ. ಕೇಟ್, ಟಾಮ್, ಮೇಡ್, ರಾಬರ್ಟ್ ಅಂಡ್ ಡ್ರೈವರ್. ಬಂದ್ ಕೆಲ್ಸ ಮುಗಿದ್ರುನು ಯಾಕೆ ಕೇಟ್ ಇನ್ನು ಈ ಜಾಗದಿಂದ ಹೋಗಿಲ್ಲ ಗೊತ್ತಾ? ಕೆಲವೊಂದು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆ ದಿನ ರಾತ್ರಿ ಯಾರೋ ಸ್ಟ್ರೇಂಜರ್ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದ. ಆ ವ್ಯಕ್ತಿ ಯಾರು? ನೀರಿಂದ ಬಂದ ಕೈ ಯಾರ್ದು? ಇವಳು ದೆವ್ವ ಭೂತನ ನಂಬಲ್ಲ. ಆದ್ರೆ ಈ ವಿಷಯಕ್ಕೆಲ್ಲ ಎಕ್ಸ್ಪ್ಲನೇಷನ್ ನ ಕಂಡು ಹಿಡಿದೆ ಹೋದ್ರೆ ಅವಳಿಂದ ನೆಮ್ಮದಿಯಾಗಿ ಇರಕ್ಕಾಗಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ತಾ ಇರುವಾಗ ಸಡನ್ ಆಗಿ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಅವತ್ತು ರಾಬರ್ಟ್ ಸ್ನಾನ ಮಾಡ್ತಾ ಇರೋದ್ನ ಇವಳು ಕದ್ ನೋಡಿರ್ತಾಳೆ. ಅದೇ ತರ ಇವಳು ಸ್ನಾನ ಮಾಡ್ತಿರೋದ್ನ ಅವನ್ ಕದ್ ನೋಡ್ತಾ ಇರ್ಬೋದಾ ಅನ್ನೋ ಡೌಟ್ ಅಲ್ಲಿ ಗೋಡಲ್ಲಿರೋ ಹೋಲ್ ಹತ್ರ ಬರ್ತಾಳೆ. ಟ್ವಿಸ್ಟ್ ಏನಂದ್ರೆ ಆ ಕಡೆಯಿಂದ ರಾಬರ್ಟ್ ಅಲ್ಲ, ಯಾವ್ದೋ ದೆವ್ವ ಇವಳನ್ನ ನೋಡ್ತಾ ಇದೆ. ಗಾಬರಿಯಾಗಿದ್ದ ಕೇಟ್ ಆ ಭೂತ ಇದ್ದ ರೂಮ್ ಕಡೆ ಓಡ್ ಬರ್ತಾಳೆ. ಇವಳ ಪ್ರಕಾರ ಯಾವ್ದೋ ಹುಡುಗ ನನ್ನ ಹೆದರ್ಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅನ್ಕೋತಾಳೆ. ಹೋಗ್ ನೋಡಿದಾಗ ಅಲ್ಲಿ ಯಾರು ಇಲ್ಲ. ಆ ಟಾಯ್ ಹೌಸ್ ಮಾತ್ರ ಇದೆ. ಆಕ್ಚುಲಿ ಇದಕ್ಕೂ ಮುಂಚೆ ಬೇರೆ ರೂಮ್ ನಲ್ಲಿ ಇತ್ತು. ಸರಿ, ಓಪನ್ ಮಾಡಿ ನೋಡೋಣ ಅಂತ ಓಪನ್ ಮಾಡಿದಾಗ ಅದ್ರಲ್ಲೊಂದು ಗೊಂಬೆ ಇದೆ. ಕೇಟ್ ಫಸ್ಟ್ ಟೈಮ್ ಇಲ್ಲಿಗೆ ಬಂದ್ಲು ಅಲ್ವಾ, ಅದೇ ತರದ ಸೆಟಪ್ ಅಲ್ಲಿರುತ್ತೆ. ಇವಳಿಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ ರೂಮ್ ನ ಓಪನ್ ಮಾಡಿದಾಗ ಇವಳು ಇಲ್ಲಿಗೆ ಬರುವಾಗ ಒಬ್ರು ಟೀಚರ್ ಒಬ್ಬನಿಗೆ ಹೊಡಿತಾ ಇದ್ರು. ಆ ಸೀನ್ ಇಲ್ಲಿ ರೀಕ್ರಿಯೇಟ್ ಆಗಿದೆ. ಇನ್ನೊಂದು ರೂಮ್ ಓಪನ್ ಮಾಡ್ತಾಳೆ. ಅಲ್ಲಿ ಇವಳು ದೆವ್ವ ಇದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಬೇಕಾದ ವಸ್ತುಗಳನ್ನೆಲ್ಲ ತಂದು ಸೆಟ್ ಮಾಡಿದ್ಲು ಅಲ್ವಾ, ಆ ತರದ ಸೆಟಪ್ ಇಲ್ಲಿ ಇರುತ್ತೆ. ನೆಕ್ಸ್ಟ್ ರೂಮ್ ಓಪನ್ ಮಾಡಿದಾಗ ಈಗ ಇವಳು ಹೇಗೆ ಟಾಯ್ ಹೌಸ್ ನ ನೋಡ್ತಾ ಇದ್ದಾಳೋ ಅದೇ ತರ ಒಂದು ಗೊಂಬೆ ಒಳಗಡೆ ಒಂದು ಚಿಕ್ಕ ಅರಮನೆನ ನೋಡ್ತಿದೆ. ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಆ ಗೊಂಬೆ ಹಿಂದೆ ಇನ್ನೊಂದು ಚಿಕ್ಕ ಗೊಂಬೆ ನಿಂತಿದೆ. ಆಗ ಇವಳಿಗೂ ಡೌಟ್ ಶುರು ಆಗುತ್ತೆ. ಹಾಗಾದ್ರೆ ನನ್ ಹಿಂದೇನು ಇಲ್ಲೇನಾದ್ರೂ ನಿಂತ್ಕೊಂಡಿದೀಯಾ ಅಂತ. ತಿರುಗ್ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಇವಳಿಗೆ ತಲೆ ಕೆಟ್ಟು ಹೋಗುತ್ತೆ. ಇವಳಿಗೆ ದೆವ್ವ ಭೂತದ ಮೇಲೆ ನಂಬಿಕೆ ಇಲ್ಲ ಅಂದ್ರೂನು ಇಲ್ಲಿ ನಡೀತಾ ಇರೋದ್ನ ನೋಡಿದ್ರೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ಕಂಡು ಹಿಡಿಲೇಬೇಕು. ಅದಕ್ಕೆ ನೆಕ್ಸ್ಟ್ ಡೇ ಹಾಲಿಗೆ ಬಂದಾಗ ಅಲ್ಲಿ ರಾಬರ್ಟ್, ಟಾಮ್ ಹಾಗೇನೆ ಮೇಡ್ ಕೂತ್ಕೊಂಡಿದ್ದಾರೆ. ಈಗ ರಾಬರ್ಟ್ ಕೇಳ್ತಾನೆ, ನೀನ್ ಬಂದ್ ಕೆಲ್ಸ ಮುಗೀತು ಅಲ್ವಾ, ಮತ್ತ್ಯಾಕೆ ಇಲ್ಲೇ ಇದ್ದೀಯಾ? ನನ್ ಜೊತೆಲ್ ಬನ್ನಿ, ನಾನಿನ್ನು ನಿಜವಾದ ಕಲ್ಪ್ರಿಟ್ ನ ಕಂಡು ಹಿಡ್ದಿಲ್ಲ. ಹೀಗೆ ಇಬ್ರು ಮಾತಾಡ್ತಾ ಇರುವಾಗ ಟಾಮ್ ಮೇಡ್ ಹತ್ರ ಹೇಳ್ತಾನೆ, ಆ ಮಿಷಿನ್ ನೋಡಿ ಅಂತ. ಆಗ ಮೇಡ್ ಕೇಟ್ ಹತ್ರ ಒಂದ್ಸ ಮಿಷಿನ್ ನ ನೋಡು ಅಂತ. ವಿಷಯ ಏನಂದ್ರೆ ಸಡನ್ ಆಗಿ ಜಾಗದಲ್ಲಿ ಕೋಲ್ಡ್ ಜಾಸ್ತಿ ಆಗಿದೆ. ಇದು ಅರಮನೆ ಆಗಿರೋದ್ರಿಂದ ಯಾವ್ದಾದ್ರೂ ರಹಸ್ಯ ದಾರಿ ಇರ್ಬೋದು ಅಂತ ಒಂದು ಕಡೆ ತಟ್ಟದಾಗ ಅಲ್ಲೊಂದು ಸಣ್ಣ ಕ್ಯಾಬಿನ್ ತರ ಇದೆ. ಅದ್ರೊಳಗಡೆ ಹೋಗಿ ನೋಡಿದಾಗ ಒಂದು ಹಳೆ ಗೊಂಬೆ ಸಿಗುತ್ತೆ. ಆ ಗೊಂಬೆನ ಹಿಡ್ಕೊಂಡಾಗ ಒಂದು ರೈಮ್ಸ್ ಪ್ಲೇ ಆಗುತ್ತೆ. ಈ ರೈಮ್ಸ್ ನ ನಾನು ಕೇಳಿದ್ದೀನಿ, ಇದು ತುಂಬಾನೇ ಹಳೆ ರೈಮ್ಸ್. ಇಲ್ಲಿ ಯಾರೋ ಇದ್ದಾರೆ, ಹೋಗಿ ಡೋರ್ ಲಾಕ್ ಮಾಡಿ ಅಂತ ರಾಬರ್ಟ್ ಗೆ ಹೇಳ್ತಾಳೆ. ಅವನಿಗಂತೂ ಏನು ಅರ್ಥ ಆಗ್ತಿಲ್ಲ. ಪದೇ ಪದೇ ಅದೇ ರೈಮ್ಸ್ ನ ಪ್ಲೇ ಮಾಡಿದಾಗ ಟಾಮ್ ಎದ್ರುಕೊಂಡು ಅಲ್ಲಿಂದ ಓಡೋಗ್ತಾನೆ. ನೆಕ್ಸ್ಟ್ ಡೇ ಕೇಟ್ ಕೆಲ್ಸದಲ್ಲಿ ಬ್ಯುಸಿ ಇರುವಾಗ ಟಾಮ್ ಬರ್ತಾನೆ. ನಿಮ್ ಕೆಲ್ಸ ನೀವು ಮಾಡಿ, ನಾನು ಇಲ್ಲೇ ಇರ್ತೀನಿ. ಇವನು ತುಂಬಾ ಪ್ರಶ್ನೆಗಳನ್ನ ಕೇಳ್ತಾನೆ. ನೀವು ಸ್ಕೂಲಿಂಗ್ ನ ಎಲ್ಲಿ ಮುಗಿಸಿದ್ರಿ? ನಿಮ್ಗೆ ಯಾರಾದ್ರೂ ಬೆಸ್ಟ್ ಫ್ರೆಂಡ್ ಇದ್ದಾರಾ? ಒಬ್ಬ ಇದ್ದ ಅಂತ ಕೇಟ್ ಹೇಳ್ತಾಳೆ. ಚಿಕ್ಕ ವಯಸ್ಸಲ್ಲಿ ಇವಳಿಗೊಬ್ಬ ಫ್ರೆಂಡ್ ಇದ್ದ. ಅವನ್ ಮೇಲೆ ಇವಳಿಗೆ ಲವ್ ಆಗಿತ್ತು. ಅವ್ನ್ ಮದ್ವೆ ಆಗೋಣ ಅಂದಾಗ ಇವಳಿಗೇನೋ ಒಂಥರ ಭಯ. ಲವ್ ಮಾಡ್ದವ್ರನ್ನ ಕಳ್ಕೊಂಡ್ರೆ ಆ ನೋವನ್ನ ತಡಿಯಕ್ಕಾಗಲ್ಲ. ಸೊ ನಾನ್ ಮದ್ವೆ ಆಗಲ್ಲ ಅಂದಿರ್ತಾಳೆ. ಆಮೇಲೆ ಅವನು ಆರ್ಮಿಗ್ ಜಾಯ್ನ್ ಆಗಿ 2 ವಾರಕ್ಕೇನೆ ತೀರ್ಕೊಂಡಿದ್ದಾನೆ. ಇದೇ ಗಿಲ್ಟ್ ಫೀಲ್ ಇವಳಿಗೆ ಕಾಡ್ತಾ ಇದೆ. ಇದನ್ನ ರಾಬರ್ಟ್ ಕೂಡ ಕೆಳಗಡೆಯಿಂದ ಕೇಳಿಸ್ಕೊತಾನೆ.
ಕಟ್ ಮಾಡಿದ್ರೆ ಮೇಡ್ ಟಾಮ್ ಜೊತೆಲಿ ಕಾರ್ಡ್ಸ್ ಆಡ್ತಾ ಇದ್ದಾರೆ. ಕೇಟ್ ಅವಳ ವಸ್ತುಗಳನ್ನ ರೆಡಿ ಮಾಡ್ತಿದ್ದಾಳೆ. ಸಡನ್ ಆಗಿ ಯಾವ್ದೋ ಆತ್ಮ ಅವಳ ಹಿಂದೆ ಬಂದು ನಿಂತ್ಕೊಳ್ಳುತ್ತೆ. ಗಾಬರಿಯಾಗಿದ್ದ ಕೇಟ್ ತಿರುಗ್ದಾಗ ಅದು ದೂರ ಓಡೋಗುತ್ತೆ. ಇವಳು ಕೂಡ ಹಿಂದೆನೆ ಬರುವಾಗ ಇದಕ್ಕೂ ಮುಂಚೆ ನೋಡಿದ ಅದೇ ವ್ಯಕ್ತಿ ಗನ್ ಹಿಡ್ಕೊಂಡು ನಿಂತಿದ್ದಾನೆ. ನಿಧಾನಕ್ಕೆ ಕೇಟ್ ಹತ್ರ ಬರ್ತಾನೆ. ಆಗ ಇವಳು ಹೆದ್ರಿ ಓಡುವಾಗ ಕೆಳಗಡೆ ಬಿದ್ದೋಗ್ತಾಳೆ. ಆ ವ್ಯಕ್ತಿ ಮಾಯ ಆಗ್ತಾನೆ. ಅಲ್ಲಿದ್ದ ಕ್ಯಾಮರಾ ಫೋಟೋ ಕ್ಲಿಕ್ ಮಾಡಿರುತ್ತೆ. ಇವಳಿಗೆ ಗೊತ್ತಾಗುತ್ತೆ ಯಾರೋ ನನ್ನ ಹೆದರ್ಸ್ತಾ ಇದ್ದಾರೆ, ಮೇ ಬಿ ಅದು ಟಾಮ್ ಆಗಿರ್ಬೋದು ಅಂತ ಅವನಿಗೆ ಸರಿಯಾಗಿ ಬೈತಾಳೆ. ನೀನೇ ತಾನೇ ನನ್ನ ಹೆದರ್ಸೋದಕ್ಕೆ ಟ್ರೈ ಮಾಡ್ತಾ ಇರೋದು? ಅವ್ನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆ ಮೇಡ್ ಹೇಳ್ತಾರೆ, ಏನಿದ್ ನೀನು ಅವನಿಗೆಲ್ಲ ಬೈತಾ ಇದ್ಯಾ? ನಾನ್ ನಿನ್ನ ತುಂಬಾನೇ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೇಟ್ ಇಲ್ಲಿ ಇರುವಾಗ ಮೇಡ್ ಹಾಗೇನೆ ಟಾಮ್ ಬೇರೆ ರೂಮ್ ನಲ್ಲಿ ಕಾರ್ಡ್ಸ್ ಆಡ್ತಾ ಇದ್ರು. ಸೊ ಅವನು ಇವಳನ್ನ ಹೆದರ್ಸಿಲ್ಲ. ಇವಳನ್ನ ಹೆದರ್ಸ್ತಾ ಇರೋದು ಯಾವ್ದೋ ದೆವ್ವ ಅನ್ಸುತ್ತೆ. ಆದ್ರೆ ಇವಳಿಗೆ ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲದೆ ಇರೋದ್ರಿಂದ ಟಾಮ್ ಹೆದರ್ಸ್ತಾ ಇದ್ದಾನೆ ಅನ್ಕೊಂಡು ಅವನಿಗೆ ಬೈದ್ಬಿಟ್ಲು. ಸರಿ, ನನ್ ಹಿಂದೆ ಯಾರೋ ಬರುವಾಗ ಹಾಲ್ ನಲ್ಲಿ ಇದ್ದ ಕ್ಯಾಮರಾ ಫೋಟೋ ಕ್ಲಿಕ್ ಮಾಡಿತ್ತು. ಅದನ್ನ ಡೆವಲಪ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ರಾಬರ್ಟ್ ಹತ್ರ ಹೆಲ್ಪ್ ಕೇಳ್ತಾಳೆ. ಈಗ ಫೋಟೋನ ಡೆವಲಪ್ ಮಾಡ್ತಿದ್ದಾಳೆ. ರಾಬರ್ಟ್ ಹೇಳ್ತಾನೆ, ನೀನು ಮೆಂಟಲಿ ಡಿಸ್ಟರ್ಬ್ ಆಗಿದ್ಯಾ ಅನ್ಸುತ್ತೆ, ಅದಕ್ಕೆ ಈ ರೀತಿ ಇಲ್ಯೂಷನ್ಸ್ ಎಲ್ಲ ಬರ್ತಾ ಇದೆ ಅಂತ ಹೇಳಿ ಸಮಾಧಾನ ಮಾಡೋ ನೆಪದಲ್ಲಿ ಅವಳ ಜೊತೆ ಇಂಟಿಮೇಟ್ ಆಗ್ತಾನೆ. ಸಡನ್ ಆಗಿ ಹಾಲ್ ನಲ್ಲಿ ಬೆಲ್ ಸೌಂಡ್ ಕೇಳುತ್ತೆ. ನಾನೋಗ್ ನೋಡ್ತೀನಿ ಅಂತ ರಾಬರ್ಟ್ ಬರ್ತಾನೆ. ಟಾಮ್ ಬೇರೆ ರೂಮ್ ನಲ್ಲಿ ಒಬ್ನೇ ಆಟ ಆಡ್ತಿದ್ದಾನೆ. ಕೇಟ್ ಮಲಗಿರುವಾಗ ದಿಂಬಲ್ಲಿ ಏನೋ ಬಂದಂಗೆ ಫೀಲ್ ಆಗುತ್ತೆ. ಗಾಬರಿಯಾಗಿದ್ದ ಕೇಟ್ ಆ ದಿಂಬನ್ನ ಕಿತ್ತು ಬಿಸಾಡ್ತಾಳೆ. ಜೋರ ಕಿರುಚ್ತಾಳೆ, ಯಾರ್ ನೀವು, ನಿಮ್ಗೇನ್ ಬೇಕು ಅಂತ. ಆಗ ಅವಳು ಸಿಗರೆಟ್ ಕೇಸ್ ಸಿಗುತ್ತೆ. ಆಕ್ಚುಲಿ ಇದು ಆ ದಿನ ಲೇಕ್ ನಲ್ಲಿ ಬಿದ್ದೋಗಿತ್ತು. ಈ ಕಡೆ ರಾಬರ್ಟ್ ಬೆಲ್ ಸೌಂಡ್ ಕೇಳಿ ಚೆಕ್ ಮಾಡೋದಕ್ಕೆ ಬಂದಿದ್ದ ಅಲ್ವಾ, ಯಾರೋ ಅವನಿದ್ದ ರೂಮ್ ಡೋರ್ನ ಲಾಕ್ ಮಾಡಿದ್ದಾರೆ. ಈಗ ಅವನಿಂದ ಹೊರಗಡೆ ಬರಕ್ ಆಗ್ತಿಲ್ಲ. ಇನ್ನು ಕೇಟ್ ಹೊರಗಡೆ ಬಂದಿದ್ದಾಳೆ. ಆ ಕೇಸ್ ಅವತ್ತು ಲೇಕ್ ಹತ್ರ ಬಿದ್ದಿತ್ತು ಅಲ್ವಾ, ಅಲ್ಲಿಗೇನೆ ಹೋಗಿ ಚೆಕ್ ಮಾಡೋಣ ಅಂತ ನಡ್ಕೊಂಡು ಹೋಗ್ತಿರುವಾಗ ಆ ಡ್ರೈವರ್ ಬರ್ತಾನೆ. ರಾಬರ್ಟ್ ಜೊತೆಲಿ ಎಂಜಾಯ್ ಮಾಡ್ತಿದ್ದೆ ಅಲ್ವಾ ಅಂತ ಕೆಟ್ಟದಾಗ ಮಾತಾಡ್ತಾನೆ. ಕೇಟ್ ಅವನಿಗೆ ಸರಿಯಾಗಿ ಬೈತಾಳೆ. ಇದ್ರಿಂದ ಟ್ರಿಗರ್ ಆಗಿದ್ದ ಅವನು ಇವಳ ಮೇಲೆ ಅಟ್ಯಾಕ್ ಮಾಡಿ ಕಾಡೊಳಗಡೆ ಎಳ್ಕೊಂಡು ಹೋಗ್ತಾನೆ. ಅನ್ಕಾನ್ಶಿಯಸ್ ಆಗಿದ್ದ ಕೇಟ್ ಮೇಲೆ ಅಬ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ರಾಬರ್ಟ್ ನ ರೂಮ್ ನಲ್ಲಿ ಲಾಕ್ ಮಾಡಿದ್ದು ಕೂಡ ಇವನೇ. ಈಗ ಒಂದು ದೆವ್ವ ಅವನಿಗೆ ಹೆದರ್ಸುತ್ತೆ. ಇವನಿಗೆ ಗಾಬರಿ ಆಗುತ್ತೆ. ಈ ಗ್ಯಾಪ್ ನಲ್ಲಿ ಕೇಟ್ಗೆ ಎಚ್ಚರಿಕೆ ಆಗುತ್ತೆ. ಅವನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಓಡ್ ಬರ್ತಾಳೆ. ಅವನು ನನ್ನ ಅಬ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ದ, ಅದಕ್ಕೆ ನಾನು ಅವನ ಮೇಲೆ ದಾಳಿ ಮಾಡಿ ಇಲ್ಲಿಗೆ ಓಡ್ ಬಂದ್ಬಿಟ್ಟೆ. ಮೇ ಬಿ ಅವನು ಸತ್ತೋದ ಅನ್ಸುತ್ತೆ. ರಾಬರ್ಟ್ ಮೇಡ್ಗೆ ಹೇಳ್ತಾನೆ, ಫಸ್ಟ್ ಇವಳನ್ನ ಒಳಗಡೆ ಕರ್ಕೊಂಡೋಗಿ ನಾನು ಹೋಗಿ ಅವನಿಗೆ ಏನಾಯ್ತು ಅಂತ ನೋಡ್ತೀನಿ. ಆಗ ಕೇಟ್, ದಯವಿಟ್ಟು ಈ ವಿಷಯನ ಟಾಮ್ ಹತ್ರ ಹೇಳ್ಬೇಡಿ, ಅವನು ಆಲ್ರೆಡಿ ತುಂಬಾ ಹೆದರಿದ್ದಾನೆ. ಇಡೀ ಸ್ಕೂಲ್ ನಲ್ಲಿ ಈಗ ನಮ್ ಜೊತೆಲಿರೋ ಚಿಕ್ಕ ಹುಡುಗ ಅವನೊಬ್ನೇ ತಾನೆ. ಈಗ್ಲ ರಾಬರ್ಟ್ ಒಂದು ಟ್ವಿಸ್ಟ್ ಕೊಡ್ತಾನೆ, ಏನು ಚಿಕ್ಕ ಹುಡುಗನ, ಇಲ್ಲಿರೋದು ನಾವು 4 ಜನ ಮಾತ್ರ, ಅದ್ರಲ್ಲೊಬ್ಬನಿಗೆ ಹೊಡೆದು ಕಾಡಲ್ ಬಿಸಾಡ್ ಬಂದಿದ್ಯಾ ಅಂತ. ಇವಳಿಗೆ ಶಾಕ್ ಆಗುತ್ತೆ. ಹಾಗಾದ್ರೆ ಟಾಮ್ ಅನ್ನುವ ಹುಡುಗ ಈ ಸ್ಕೂಲ್ ನಲ್ಲಿ ಇಲ್ವಾ ಅಂತ. ಸ್ಕೂಲ್ ಒಳಗಡೆ ಬಂದಾಗ ಬೋರ್ಡ್ ಅಲ್ಲಿ ಬರ್ದಿದೆ, ಈ ಸ್ಕೂಲ್ ನಲ್ಲಿ ನನ್ನ ಬಿಟ್ಟು ಬೇರೆ ಯಾವ್ದೇ ಮಕ್ಳಿಲ್ಲ ಅಂತ. ಕೇಟ್ ಕೇಟ್ ಅಂತ ಟಾಮ್ ಕರೀತಾ ಇರೋದು ಇವಳಿಗೆ ಕೇಳ್ತಿದೆ. ಇದಕ್ಕೂ ಮುಂಚೆ ಕ್ಯಾಬಿನ್ ತರ ಒಂದು ಜಾಗನ ಕಂಡು ಹಿಡಿದಿದ್ಲು ಅಲ್ವಾ, ಅದ್ರೊಳಗಡೆನೆ ಶಬ್ದ ಕೇಳ್ತಾ ಇದೆ. ಅದ್ರೊಳಗಡೆ ನುಗ್ಗಿ ಹೋದಾಗ ಅದೊಂದು ಗೋಡನ್ ಇರೋ ಜಾಗಕ್ಕೆ ಹೋಗುತ್ತೆ. ಆ ಟಾಯ್ ಹೌಸ್ ಈಗ ಈ ಜಾಗದಲ್ಲಿ ಇದೆ. ತಿರುಗ್ ನೋಡಿದಾಗ ದೇವ್ದ್ ತರ ಆಗಿದ್ದ ಟಾಮ್ ನಾರ್ಮಲ್ ಆಗಿ ಇವಳು ಮುಂದೆ ಬರ್ತಾನೆ. ವಿಷಯ ಏನಂದ್ರೆ ಈ ಸ್ಕೂಲ್ ನಲ್ಲಿ ಇದ್ದ ದೆವ್ವ ಇವನೇ. ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಲ್ವಾ? ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುತ್ತೆ. ಸೊ ಇವನು ಟಾಮ್ ರೂಪದಲ್ಲಿ ಕೇಟ್ ಜೊತೆ ಮಾತಾಡ್ತಾ ಇದ್ದ. ಆಮೇಲೆ ದೇವ್ದ್ ತರ ಬದಲಾಗಿ ಎಲ್ರನ್ನೂ ಹೆದರ್ಸ್ತಾ ಇದ್ದ. ಅದ್ರಲ್ಲೂ ಕೇಟ್ಗಂತೂ ತುಂಬಾನೇ ಹೆದರ್ಸಿರ್ತಾನೆ. ಯಾಕೆ ಅಂತ ಕೇಳ್ದಾಗ, ಆಗ್ಲೇ ನೀನು ನನ್ ಜೊತೆಲಿ ಇರ್ತೀಯ. ಇವಳಿಗೇನು ಅರ್ಥ ಆಗ್ತಿಲ್ಲ. ಟಾಮ್, ನೀನು ದೆವ್ವ ತಾನೆ, ಮತ್ತೆ ಯಾಕೆ ಆ ಗೊಂಬೆಲಿ ಪ್ಲೇ ಆಗ್ತಿದ್ದ ರೈಮ್ಸ್ ಕೇಳಿ ಹೆದರ್ತಾ ಇದ್ದೆ? ಇದಕ್ಕೆ ಉತ್ತರ ಗೊತ್ತಾಗ್ಬೇಕಂದ್ರೆ ಆ ಟಾಯ್ ಹೌಸ್ ನ ಓಪನ್ ಮಾಡಿ ನೋಡು. ಸರಿ ಅಂತ ಕೇಟ್ ಓಪನ್ ಮಾಡ್ತಾಳೆ. ಇದಕ್ಕೂ ಮುಂಚೆ ಈ ಮನೆನ ಓಪನ್ ಮಾಡಿದಾಗ ಕ್ಲಾಸ್ ರೂಮ್ ತರ ಎಲ್ಲ ನೋಡಿರ್ತಾಳೆ. ಆದ್ರೆ ಈಗ ನೋಡಿದಾಗ ಅರಮನೆ ತರ ಇದೆ. ಅಲ್ಲೊಬ್ರು ಹಸ್ಬೆಂಡ್ ತನ್ನ ವೈಫ್ಗೆ ಹಿಂಸೆ ಕೊಡ್ತಿರೋ ತರ ಸೆಟಪ್ ಆಗಿದೆ. ಮತ್ತೊಂದು ಡೋರ್ ನ ಓಪನ್ ಮಾಡ್ತಾಳೆ. ಈಗ್ಲೇ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್. 20 ವರ್ಷದ ಹಿಂದೆ ಇದೊಂದು ಅರಮನೆ ಆಗಿತ್ತು ಅಲ್ವಾ. ಆಗ ಒಂದು ಶ್ರೀಮಂತ ಜೋಡಿ ಮನೇಲಿ ವಾಸ ಮಾಡ್ತಾ ಇದ್ರು. ಅವರಿಗೊಬ್ಳು ಮಗಳಿದ್ಲು. ಆ ಹುಡುಗಿನೇ ನಮ್ ಕೇಟ್. ಇದಕ್ಕೂ ಮುಂಚೆ ಕೇಟ್ಗೆ ಇಲ್ಯೂಷನ್ ಬಂದಾಗ ಯಾರೋ ಒಬ್ಬ ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ದ, ನೆನ್ಪಿದ್ಯಾ? ಅದು ಬೇರೆ ಯಾರು ಅಲ್ಲ, ಕೇಟ್ ಅವ್ರ ಅಪ್ಪ. ಚಿಕ್ಕ ವಯಸ್ಸಲ್ಲಿ ಇವಳು ಇದೇ ಮನೇಲೆ ಬೆಳೆದಿರ್ತಾಳೆ. ಅದಕ್ಕೇನೆ ಈ ಸ್ಕೂಲ್ ಒಳಗಡೆ ಬಂದ ತಕ್ಷಣ ಈ ಜಾಗದಲ್ಲಿ ಇದಕ್ಕೂ ಮುಂಚೆ ಓಡಾಡಿದ್ದೀನೇನೋ ಅಂತ ಫೀಲ್ ಆಗಿರುತ್ತೆ. ಒಂದಿನ ಇವ್ರ ಅಪ್ಪ ಕೇಟ್ ಅವ್ರ ತಾಯಿಗೆ ಸರಿಯಾಗಿ ಹೊಡೆದಿರ್ತಾರೆ. ಯಾಕಂದ್ರೆ ಇವ್ರಿಗೆ ಗಂಡು ಮಗು ಬೇಕಿತ್ತು, ಆದ್ರೆ ನೀನು ಹೆಣ್ಮಗುಗ್ ಜನ್ಮ ಕೊಟ್ಟಿದ್ಯಾ. ಆಗ ಕೇಟ್ ಅವ್ರ ತಾಯಿ, ನಿನಗೆ ಗಂಡು ಮಗು ಬೇಕು ಅಲ್ವಾ, ಆಲ್ರೆಡಿ ನಿನಗೆ ಒಬ್ಬ ಮಗ ಇದ್ದಾನೆ ತಾನೆ. ವಿಷಯ ಏನಂದ್ರೆ ಕೇಟ್ ಅವ್ರ ಅಪ್ಪ ಈ ಮನೇಲಿರೋ ಮೇಡ್ ಜೊತೆ ಅಫೇರ್ ಇಟ್ಕೊಂಡಿದ್ರಿಂದ ಮೇಡ್ ಒಂದು ಗಂಡು ಮಗುಗೆ ಜನ್ಮ ಕೊಟ್ಟಿರ್ತಾರೆ. ಆ ಹುಡ್ಗನೇ ಈ ಟಾಮ್.
ಅವರಿಬ್ರು ಜಗಳ ಆಡ್ತಿರೋದ್ನ ಕೇಟ್ ಹಾಗೇನೆ ಟಾಮ್ ಇಲ್ಲಿ ಕೂತ್ಕೊಂಡು ಕದ್ ನೋಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಇವರಪ್ಪ ತುಂಬಾನೇ ರೂಢಾಗಿ ನಡ್ಕೋತಾ ಇರೋದ್ರಿಂದ ಕೇಟ್ ಓಡೋಗಿ ನೋಡಿದಾಗ ಅವರಪ್ಪ ಹೆಂಡತಿಗ್ ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಸೊ ಇದನ್ನ ನೋಡಿರೋ ಐ ವಿಟ್ನೆಸ್ ಯಾರಂದ್ರೆ ಕೇಟ್ ಮಾತ್ರ. ಅದಕ್ಕೆ ಅವಳಿಗೂ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಕೇಟ್ ಓಡ್ ಬಂದು ಆ ಕ್ಯಾಬಿನ್ ಒಳಗಡೆ ಕೂತ್ಕೋತಾಳೆ. ಅಲ್ಲಿ ಟಾಮ್ ಕೂಡ ಕೂತ್ಕೊಂಡಿದ್ದಾನೆ ಅಲ್ವಾ, ಅವನ್ ಕೈಯಲ್ಲಿ ಒಂದು ರ್ಯಾಬಿಟ್ ಗೊಂಬೆ ಇದೆ. ಇವ್ರು ಬೇರೆ ಹೇಗಾದ್ರೂ ಕೇಟ್ ನ ಕೊಲ್ಲೇಬೇಕು ಅಂತ ಹುಡುಕಾಡ್ತಾ ಇದ್ದಾರೆ. ಹಾಗೆ ಈ ಗೊಂಬೆಯಿಂದ ಸೌಂಡ್ ಬರುತ್ತೆ. ಹಾಗಾದ್ರೆ ಕೇಟ್ ಇಲ್ಲೇ ಇದ್ದಾಳೆ ಅನ್ಕೊಂಡು ಅವರಪ್ಪ ಶೂಟ್ ಮಾಡ್ತಾರೆ. ಇದರಿಂದ ಗುಂಡು ತಗಲಿ ಟಾಮ್ ಸತ್ತೋಗ್ತಾನೆ. ಕೇಟ್ಗೆ ಏನು ಆಗಲ್ಲ. ಒನ್ಸ್ ಟಾಮ್ ಸತ್ತೋದ ಅನ್ನೋದು ಗೊತ್ತಾದ್ಮೇಲೆ ನನಗಿದ್ದ ಒಬ್ಬ ಗಂಡು ಮಗನಿಗೆ ನಾನೇ ಶೂಟ್ ಮಾಡ್ಬಿಟ್ಟೆ ಅನ್ನೋ ಗಿಲ್ಟ್ ಫೀಲ್ ಅಲ್ಲಿ ಅವರೇ ಶೂಟ್ ಮಾಡ್ಕೊಂಡು ಸತ್ತೋಗ್ತಾರೆ. ಈ ಘಟನೆ ಆದ್ಮೇಲೆ ಬೇರೆ ಫ್ಯಾಮಿಲಿ ಕೇಟ್ ನ ದತ್ತು ತಗೊಂಡು ಸಾಕಿರ್ತಾರೆ. ಇದೇ ಈ ಮನೇಲಿ ನಡೆದಿರೋ ಘೋರ ಘಟನೆ. ಚಿಕ್ಕ ವಯಸ್ಸಲ್ಲಿ ಟಾಮ್ ಜೊತೆಲಿ ಬೆಳೆದಿದ್ರಿಂದಾನೆ ಇವಳು ಕಣ್ಣಿಗೆ ಮಾತ್ರ ಟಾಮ್ ಕಾಣಿಸ್ತಾ ಇದ್ದ. ಈಗ ನಿಮ್ಗೊಂದು ಪ್ರಶ್ನೆ ಕಾಡ್ಬೋದು, ಮೇಡ್ ಇದ್ದಾರಲ್ಲ ಅವ್ರ ಕಣ್ಣಿಗೆ ಹೇಗೆ ಟಾಮ್ ಕಾಣಿಸ್ತಾ ಇದ್ದ ಅಂತ. ಈಗ್ಲೇ ಇನ್ನೊಂದು ಟ್ವಿಸ್ಟ್. ಈ ಮೇಡ್ ಯಾರು ಗೊತ್ತಾ? ಕೇಟ್ ಅವರಪ್ಪ ಅಫೇರ್ ಇಟ್ಕೊಂಡಿದ್ರು ಅಲ್ವಾ, ಆ ಮೇಡ್ ಇವ್ರೆ. ಅಂದ್ರೆ ಟಾಮ್ ಇವ್ರ ಮಗನ್ ಡೆತ್ ಇಂದ ಅಪ್ಸೆಟ್ ಆಗಿ ಇವರು ಇದೇ ಮನೇಲೆ ಸ್ಟೇ ಆಗಿರ್ತಾರೆ. ಇವರು ಟಾಮ್ ನ ತುಂಬಾನೇ ಇಷ್ಟ ಪಡ್ತಾ ಇದ್ರು. ಅದಕ್ಕೇನೆ ಇವ್ರ ಕಣ್ಣಿಗೆ ಅವನು ಕಾಣಿಸ್ತಾ ಇದ್ದ. ಇವ್ರು ಈಗ್ಲೂ ಕೇಟ್ ನ ತನ್ನ ಮಗಳು ಅಂತಾನೆ ಅನ್ಕೊಂಡಿದ್ದಾರೆ. ಅದಕ್ಕೇನೆ ಕೇಟ್ ಬಂದಾಗ ತುಂಬಾನೇ ಖುಷಿಯಾಗಿದ್ರು. ಅವಳು ನೀರಿಗೆ ಬಿದ್ದಾಗ ಸರಿಯಾಗಿ ಬೈದಿರ್ತಾರೆ. ನಡೆದ ಎಲ್ಲಾ ವಿಷಯನ ಮೇಡ್ ಇವಳಿಗೆ ಹೇಳ್ತಾರೆ. ಇದನ್ ಕೇಳಿ ಕೇಟ್ಗೆ ಶಾಕ್ ಆಗುತ್ತೆ. ಕಾನ್ಸೆಪ್ಟ್ ಏನಂದ್ರೆ, ನಾವು ಯಾರನ್ನಾದ್ರೂ ತುಂಬಾ ಇಷ್ಟಪಟ್ರೆ ಅವ್ರು ತೀರ್ಕೊಂಡು ದೆವ್ವ ಆದ್ರೂನು ನಮ್ ಕಣ್ಣಿಗೆ ಕಾಣಿಸ್ತಾರಂತೆ. ಅದಕ್ಕೇನೆ ಕೇಟ್ ಹಾಗೇನೆ ಮೇಡ್ ಕಣ್ಣಿಗೆ ಮಾತ್ರ ಟಾಮ್ ಕಾಣಿಸ್ತಾ ಇದ್ದ. ಟಾಮ್ ಹೇಳ್ತಾನೆ, ನಾನು ವಾಲ್ಟರ್ ಕಣ್ಣಿಗೆ ಕಾಣಿಸ್ತಾ ಇದ್ದೆ, ಅದು ಹೇಗೆ? ಆಗ ಮೇಡ್, ವಾಲ್ಟರ್ಗೆ ಫ್ರೆಂಡ್ಸ್ ಯಾರು ಇರ್ಲಿಲ್ಲ, ಅದಕ್ಕೇನೆ ನೀನು ಅವನ ಕಣ್ಣಿಗೆ ಬಿದ್ದೆ. ಒನ್ಸ್ ನೀನು ದೆವ್ವ ಅನ್ನೋದು ಗೊತ್ತಾದ್ಮೇಲೆ ಅವನು ಹೆದ್ರು ಬಿಟ್ಟ. ಕಟ್ ಮಾಡಿದ್ರೆ ತುಂಬಾ ದಿನಗಳ ನಂತರ 3 ಜನ ಒಟ್ಟಿಗೆ ಇದ್ದಾರೆ. ಈಗ ಇವಳಿಗೆ ದೆವ್ವದ ಮೇಲೆ ನಂಬಿಕೆ ಬಂದಿದೆ. ಸಾಕು ತಾಯಿ ತಮ್ಮನ್ ಜೊತೆ ಖುಷಿಯಾಗಿದ್ದಾಳೆ. ಮೇಡ್ ಇವಳಿಗೆ ಡ್ರಿಂಕ್ಸ್ ಕೊಟ್ಟು ಕುಡಿ ಅಂತ ಹೇಳ್ತಾರೆ. ಕೇಟ್ ಅದನ್ನ ಕುಡಿದ ಮೇಲೆ ಅವಳಿಗೆ ಸ್ವಲ್ಪ ತಲೆ ಸುತ್ತು ಬರುತ್ತೆ. ನೋಡು ಕೇಟ್, ಟಾಮ್ ಒಬ್ನೇ ಇದ್ದಾನೆ. ನಾವಿಬ್ರು ಅವನ ಜೊತೆಲಿ ಹೋಗ್ಬಿಟ್ರೆ 3 ಜನ ಆರಾಮಾಗಿರ್ಬೋದು. ಅದಕ್ಕೇನೆ ವಿಷ ಮಿಕ್ಸ್ ಆಗಿರೋ ಡ್ರಿಂಕ್ಸ್ ನ ನಿನಗ್ ಕೊಟ್ಟು ನಾನು ಕೂಡ ಕುಡಿದ್ಬಿಟ್ಟೆ ಅಂತ. ನೋಡಿ, ನನಗೆ ಸತ್ಯ ಗೊತ್ತಾದ್ಮೇಲೆ ನಾನು ಟಾಮ್ ನ ನೋಡಿ ಹೆದರ್ಲಿಲ್ಲ. ನಿಮ್ ಜೊತೆ ಖುಷಿಯಾಗಿ ಇದ್ದೆ ತಾನೆ, ಮತ್ತೇಕೆ ನೀವು ಈ ರೀತಿ ಮಾಡಿದ್ರಿ ಅಂತ ಜೋರಾಗಿ ಕಿರ್ಚಾಡ್ತಾ ಇದ್ದಾಳೆ. ಶಬ್ದ ಕೇಳಿ ರಾಬರ್ಟ್ ಬಂದಾಗ, ದಯವಿಟ್ಟು ಯಾವುದೇ ಪ್ರಶ್ನೆ ಕೇಳಬೇಡ, ಓಡೋಗಿ ನನ್ ಬ್ಯಾಗಲ್ಲಿರೋ ಔಷಧಿ ತಗೊಂಡ್ ಬಾ ಅಂತ. ಅಷ್ಟರಲ್ಲಿ ಮೇಡ್ ತೀರ್ಕೊಂಡಿದ್ದಾರೆ. ಇನ್ನು ಕೇಟ್ ಸಾಯೋ ಸ್ಥಿತಿಲಿ ಇದ್ದಾಳೆ. ಟಾಮ್ ಕೇಳ್ತಾನೆ, ನಿನಗೆ ನನ್ ಜೊತೆಲಿರೋಕ್ ಇಷ್ಟ ಇಲ್ವಾ? ನನಗೆ ನೀನಂದ್ರೆ ಇಷ್ಟ, ಆದ್ರೆ ನನ್ಗೆ ಅಂತ ಕೆಲವೊಂದು ಗೋಲ್ಸ್ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು. ಸರಿ, ನೀನ್ ಚೆನ್ನಾಗಿರ್ಬೇಕು ಅಂತಾನೆ ನಾನು ಯಾವಾಗ್ಲೂ ಬಯಸ್ತೀನಿ. ಇರು 1 ನಿಮಿಷ ಅಂತ ಟಾಮ್ ಹೋಗಿ ಔಷಧಿ ತಂದು ಇವಳಿಗೆ ಕೊಡ್ತಾನೆ. ವಾಂತಿ ಮಾಡಿ ಹೊಟ್ಟೆಲಿರೋ ವಿಷ ಹೊರಗಡೆ ಬರ್ಲಿ ಅಂತ. ಆ ಕಡೆ ರಾಬರ್ಟ್ ಇನ್ನು ಔಷಧಿನ ಹುಡುಕ್ತಾನೆ ಇದ್ದಾನೆ. ಈಗ ಅಕ್ಕ ತಮ್ಮ ಮಲ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಡೈರೆಕ್ಟರ್ ನಮ್ಗೆ ಒಂದು ಟ್ವಿಸ್ಟ್ ಕೊಡ್ತಾರೆ. ರಾಬರ್ಟ್ ಶಾಕ್ ಆಗಿ ಇವಳನ್ನ ನೋಡ್ತಿದ್ದಾನೆ. ಕಟ್ ಮಾಡಿದ್ರೆ ಸ್ಕೂಲ್ ನಲ್ಲಿ ಸಮಸ್ಯೆ ಎಲ್ಲ ಬಗೆಹರಿದ್ರಿಂದ ಮಕ್ಕಳೆಲ್ಲ ವಾಪಸ್ ಬರ್ತಾರೆ. ಹೆಡ್ ಮಾಸ್ಟರ್ ಕೇಟ್ ಜೊತೆ ಮಾತಾಡೋದಿಲ್ಲ. ಈಗ ಕೇಟ್ ರಾಬರ್ಟ್ಗೆ ಹೇಳ್ತಾಳೆ, ಈಗ ನಾನು ದೆವ್ವ ಇದೆ ಅನ್ನೋದನ್ನ ನಂಬ್ತೀನಿ. ಈಗ ಅದ್ರ ಬಗ್ಗೆ ಒಂದು ಬುಕ್ ಬರಿಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ. ಇಲ್ಲೇನು ಟ್ವಿಸ್ಟ್ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಆಡಿಯನ್ಸ್ ಇದನ್ನೆಲ್ಲ ನೋಡಿ ಕನ್ಫ್ಯೂಸ್ ಆಗ್ಬೇಕು ಅನ್ನೋದೇ ಡೈರೆಕ್ಟರ್ ನ ಉದ್ದೇಶ ಅನ್ಸುತ್ತೆ. ರಾಬರ್ಟ್ ಇವಳನ್ನ ನೋಡಿದಾಗ ಕೇಟ್ ಅನ್ಕಾನ್ಶಿಯಸ್ ಆಗಿದ್ಲು. ಕೇಟ್ ಇಲ್ಲಿರೋ ಮಿಸ್ಟ್ರಿನೆಲ್ಲ ಸಾಲ್ವ್ ಮಾಡಿದ್ದಾಳೆ ಅಂದ್ಮೇಲೆ ಹೆಡ್ ಮಾಸ್ಟರ್ ಇವಳ ಜೊತೆ ಮಾತಾಡ್ಬೇಕಿತ್ತು ತಾನೆ. ವಿಷಯ ಏನಂದ್ರೆ, ಟಾಮ್ ಇವಳಿಗೆ ಔಷಧಿ ಕೊಟ್ರು ಅವಳು ಬದುಕಿಲ್ಲ ಅನ್ಸುತ್ತೆ. ರಾಬರ್ಟ್ ಇವಳನ್ನ ಲವ್ ಮಾಡ್ತಾ ಇರೋದ್ರಿಂದಾನೇ ಅವನ್ ಕಣ್ಣಿಗೆ ಇವಳು ಕಾಣಿಸ್ತಾ ಇದ್ದಾಳೆ, ಬೇರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅದಕ್ಕೇನೆ ಹೆಡ್ ಮಾಸ್ಟರ್ ಇವಳು ಮುಂದೆ ಬಂದ್ರು ಅವ್ರು ಸುಮ್ನೆ ನಿಂತ್ಕೊಂಡಿದ್ರು, ಯಾಕಂದ್ರೆ ಅವ್ರ ಕಣ್ಣಿಗೆ ಇವಳು ಕಾಣಿಸಿರಲ್ಲ. ಇನ್ನು ಕೆಲವ್ರ ವಾದ ಏನಂದ್ರೆ, ಕೇಟ್ ಬದುಕಿದ್ದಾಳೆ, ಅದಕ್ಕೇನೆ ದೆವ್ವದ ಬಗ್ಗೆ ಬುಕ್ ಬರಿತೀನಿ ಅಂತ ರಾಬರ್ಟ್ಗೆ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ. ಡೈರೆಕ್ಟರ್ ಬೇಕು ಅಂತಾನೆ 2 ರೀತಿಯ ಕ್ಲೈಮ್ಯಾಕ್ಸ್ ನ ಇಟ್ಟು ಕನ್ಫ್ಯೂಸ್ ಮಾಡಿದ್ದಾರೆ ಅಂತ. ಸರಿ, ನಿಮ್ಗೇನ್ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.